ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಉಪ್ಪು ವೈನ್ ಇರುತ್ತೋ ಅವರು ವಾರದಲ್ಲಿ 2 ದಿವಸ ಮಾಡೋದು ನೋಡಿ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈಗ ಒಂದು ಮಸಾಲೆ ರೆಡಿ ಮಾಡೋಣ. ಹಾಕ್ತಾ ಇದೀನಿ. ಆಮೇಲೆ ಸಣ್ಣದಾಗಿ ಹಚ್ಚಿರೋ ಟೊಮೊಟೊ, ರುಚಿಗೆ ತಕ್ಕ ಸ್ವಲ್ಪ ಖಾರ ಇರಲಿ, ಖಾರ ಹಾಕಿ. ಇದಕ್ಕೆ ಫಿಲ್ ಮಾಡೋಣ. ಅಂತ ತಿಳಿಸಿ. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿ ರುಚಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ ಬನ್ನಿ, ಕ್ಯಾಪ್ಸಿಕಮ್ ಇಂದ ಕ್ಯಾಪ್ಸಿಕಮ್ ಟಿಕ್ಕಿ ಮಾಡೋಣ. ಕ್ಯಾಪ್ಸಿಕಮ್ ಟಿಕ್ಕಿ ಮಾಡೋದಕ್ಕೆ ಏನೇನ್ ಬೇಕು ಮತ್ತೆ ಯಾವ ತರ ಮಾಡೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಹೇಗ್ ಮಾಡೋದು ಕ್ಯಾಪ್ಸಿಕಮ್ ಟಿಕ್ಕಿ ಮಸಾಲ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಕ್ಯಾಪ್ಸಿಕಮ್ ನ ಕಟ್ ಮಾಡೋಣ. ಇದನ್ನ ಸಣ್ಣದಾಗಿ ಹಚ್ಕೊಬೇಕು. ಮುಂಚೆನೆ ತೊಳೆದಿಟ್ಟಿದ್ದೀನಿ. ಒಂದು ಕ್ಯಾಪ್ಸಿಕಮ್ ಅಲ್ಲಿ 2 ಪ್ಲೇಟ್ ಆಗುತ್ತೆ. ನೋಡ್ಬೋದು, ಈ ತರ ಕಟ್ ಮಾಡಿ ಒಳಗಡೆ ಬೀಜ ಅದನ್ನೆಲ್ಲ ತೆಗೆದ್ಬಿಟ್ಟು ನೋಡಿ ಸ್ನೇಹಿತರೆ, ಕ್ಯಾಪ್ಸಿಕಮ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಯಾರಿಗೆ ವೆರಿಕೋಸ್ ವೈನ್ ಇರುತ್ತೋ ಅವರು ವಾರದಲ್ಲಿ 2 ದಿವಸ ಕ್ಯಾಪ್ಸಿಕಮ್ ಜ್ಯೂಸ್ ನ ಕುಡಿದ್ರೆ ಕಡಿಮೆ ಆಗುತ್ತೆ. ನನಗೂ ಕೂಡ ಇತ್ತು, ಕಡಿಮೆ ಆಗಿದೆ. ನೋಡಿ ಸ್ನೇಹಿತರೆ, ಕ್ಯಾಪ್ಸಿಕಮ್ ಸಣ್ಣದಾಗಿ ಹಚ್ಚಿದೆ. ಈಗ ಮಸಾಲೆ ಮಾಡೋದು ಯಾವ ತರ ಮಾಡೋದು ನೋಡಿ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈಗ ಒಂದು ಮಸಾಲೆ ರೆಡಿ ಮಾಡೋಣ. ಮಸಾಲೆ ರೆಡಿ ಮಾಡೋದಕ್ಕೆ ಮೊದಲಿಗೆ ನೋಡಿ, ಕ್ಯಾಪ್ಸಿಕಮ್ ಸಣ್ಣದಾಗಿ ಹಚ್ಚಿಟ್ಟಿರೋ ಕ್ಯಾಪ್ಸಿಕಮ್, ಇದು ಅರ್ಧ ಕ್ಯಾಪ್ಸಿಕಮ್ ಇದೆ. ಇದು 1 ಪ್ಲೇಟ್ ಕರೆಕ್ಟ್ ಆಗುತ್ತೆ. ಒಂದು ಹಾಕ್ತಾ ಇದೀನಿ. ಆಮೇಲೆ ಸಣ್ಣದಾಗಿ ಹಚ್ಚಿರೋ ಟೊಮೊಟೊ, ಮತ್ತೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು ಇದು ಕೂಡ ಹಾಕ್ತೀನಿ. ಹಾಗೆ ಮಸಾಲೆ ಕಡಲೆ ಬೀಜ ಇದು ಕೂಡ ಹಾಕ್ತೀನಿ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತೆ ನಿಂಬೆ ರಸ, ಮತ್ತೆ ಸ್ವೀಟ್ ಚಟ್ನಿ ರುಚಿಗೆ ತಕ್ಕಷ್ಟು, ಮತ್ತೆ ಖಾರ ಚಟ್ನಿ ಅದು ಕೂಡ ನಿಮ್ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಬಹುದು. ನಾನು ಸ್ವಲ್ಪ ಖಾರ ಇರಲಿ, ಖಾರ ಹಾಕಿದ್ದೀನಿ. ಸ್ನೇಹಿತರೆ, ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಸ್ನೇಹಿತರೆ, ರೆಡಿ ಆಗಿದೆ ಕ್ಯಾಪ್ಸಿಕಮ್ ಮಸಾಲಾಗೆ ಮಸಾಲ. ಈಗ ಒಂದು ಪ್ಲೇಟ್ ತಗೊಂಡು ಪ್ಲೇಟಿಗೆ ಪುರಿಗಳನ್ನ ಜೋಡಿಸ್ಕೊಂಡ್ಬಿಡೋಣ. ಒಂದು ಪ್ಲೇಟಿಗೆ ಒಂದು 7 ರಿಂದ 8 ಪುರಿ ಆಗ್ತವೆ. ಎಷ್ಟಾಗುತ್ತೆ ಅಷ್ಟು ಜೋಡಿಸ್ಕೊಂತೀನಿ.
ನೋಡಿ ಸ್ನೇಹಿತರೆ, ಒಂದ್ 7 ಪುರಿ ಆಗಿದೆ. ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರೋ ಮಸಾಲೆಯನ್ನ ಇದಕ್ಕೆ ಫಿಲ್ ಮಾಡೋಣ. ನೋಡಿ ಸ್ನೇಹಿತರೆ, ಮೊಸರಿಗೆ ಉಪ್ಪು ಮತ್ತೆ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಮೊಸರು ಎಲ್ಲದಕ್ಕೂ ಹಾಕೋಣ. ಈಗ ಇದಕ್ಕೆ ಮತ್ತೆ ಲೈಟ್ ಆಗಿ ಉಪ್ಪು, ಚಟ್ನಿ, ನೋಡಿ ಸ್ನೇಹಿತರೆ, ಸ್ವೀಟ್ ಚಟ್ನಿ ಯಾವ ತರ ಮಾಡೋದು ಅನ್ನೋದು ನಮ್ಮ ಚಾನಲ್ ಅಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ಇದೆ, ಅದು ಒಮ್ಮೆ ನೋಡಿ. ಮತ್ತೆ ಖಾರ ಚಟ್ನಿ ಸ್ವಲ್ಪ ಹಾಕೋಣ. ನೋಡಿ, ಖಾರ ಚಟ್ನಿದು ವಿಡಿಯೋ ಇದೆ, ಅದು ಕೂಡ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ನೋಡಿ. ನೋಡಿ ಸ್ನೇಹಿತರೆ, ಆಗಿದೆ. ಈಗ ಸ್ವಲ್ಪ ಮಸಾಲೆ ಮಿಕ್ಕಿದೆಯಲ್ಲ, ಅದು ಕೂಡ ಲೈಲಾನ್ ಸೇವ್, ಕ್ಯಾಪ್ಸಿಕಮ್ ಟಿಕ್ಕಿ ಮಸಾಲ. ನೋಡಿ ಎಷ್ಟು ಅದ್ಭುತವಾಗಿದೆ, ನೋಡ್ತಾ ಇದ್ರೆ ಹಾಗೆ ತಿನ್ನೋಣ ಅನಿಸ್ತಾ ಇದೆ. ನೀವು ಒಮ್ಮೆ ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಈ ಜಗತ್ತಿನಲ್ಲಿ ಇರೋದು ಒಂದು ದಿನಕ್ಕೆ 24 ಗಂಟೆಗಳೇ. ಆ 24 ಗಂಟೆಗಳಲ್ಲಿ ಕೆಲವರು ಅದ್ಭುತಗಳನ್ನು ಮಾಡುತ್ತಿದ್ದಾರೆ, ಮತ್ತೆ ಕೆಲವರು ಆ ಅದ್ಭುತಗಳನ್ನು ನೋಡುತ್ತಿದ್ದಾರೆ. ನೀವು ಸಹ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುವವರಾಗಬೇಕಾದ್ರೆ ನಿಮ್ಮ ಪಾಲಿನ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಏನಂತೀರಾ? ನೋಡಿ ಸ್ನೇಹಿತರೆ, ರೆಡಿಯಾಗಿದೆ ಕ್ಯಾಪ್ಸಿಕಮ್ ಟಿಕ್ಕಿ ಮಸಾಲ. ನೋಡೋದಕ್ಕೂ ಚೆನ್ನಾಗಿದೆ, ಮತ್ತೆ ತಿನ್ನೋದಕ್ಕೂ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಆಹಾರವೇ ಮೊದಲ ಔಷಧಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.